ಜ್ಞಾನೋದಯದಲ್ಲಿ ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ಮುತ್ತು ಎಂಬ ಈ ಬಿಚ್ಚೆ ವಾಹಿನಿಯ ಮೂಲಕವಾಗಿ ಪ್ರಸಾರವಾಗುತ್ತಿರುವಂಥ ಈ ಮುಂಜಾನೆ ಮುತ್ತು, ಮಾರ್ನಿಂಗ್ ಪರ್ ಎಂಬುದಾಗಿ ಹೇಳುವಂಥ ಈ ದೇವರ ವಾಕ್ಯದ ಒಂದು ಪ್ರಸಾರಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಹೆಸರಿನ ಪ್ರಕಾರ ದೇವರ ವಾಕ್ಯವು ಮತ್ತು ಮುತ್ತುಗಿಂತ ಮತ್ತು ಎಲ್ಲ ಹವಳಗಿಂತಲೂ ಅದು ಬಹಳ ಅಮೂಲ್ಯವಾಗಿದೆ. ಮುಂಜಾನೆಯಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಎಲ್ಲ ವಸ್ತುಗಳಿಗಿಂತಲೂ, ಭೂಲೋಕದಲ್ಲಿರುವ ಎಲ್ಲ ಪ್ರೆಷಿಯಸ್ ವಸ್ತುಗಳಿಗಿಂತಲೂ ಮತ್ತು ಬಹಳ ಅಮೂಲ್ಯವಾಗಿರುವಂಥ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಂಥದ್ದು, ಓದುವಂಥದ್ದು, ದೇವರ ಸಾನ್ನಿಧ್ಯಕ್ಕೆ ಬಂದು ದೇವರಲ್ಲಿ ಪ್ರಾರ್ಥಿಸುವಂಥದ್ದು. ಮುಂಜಾನೆ ನಾವು ಪ್ರತಿನಿತ್ಯ, ಒಂದು ದಿನವಲ್ಲ, ನಾವು ಪ್ರತಿನಿತ್ಯ ದೇವರ ಸಾನ್ನಿಧ್ಯಕ್ಕೆ ಬಂದು ನಮ್ಮ ದಿನವನ್ನು ಪ್ರಾರಂಭಿಸುವಂಥದ್ದು ಬಹಳ, ಅದು ನಮಗೆ ಪ್ರಯೋಜನಕರವೂ ಆಶೀರ್ವಾದದಾಯಕವೂ ಆಗಿರುವಂಥದ್ದಾಗಿದೆ. ಆದ ಕಾರಣ ನಾವು ನೋಡ್ತೇವೆ, ಅನೇಕ ಮತ್ತು ಬೈಬಲ್ನಲ್ಲಿರುವ ಭಕ್ತರು ಈ ಒಂದು ದೇವರ ಸಾನ್ನಿಧ್ಯದ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ, ದೇವರ ವಾಕ್ಯದ ಅಮೂಲ್ಯತೆ ವಿಷಯದಲ್ಲಿ ಹೇಳಿರುವುದನ್ನು ನಾವು ನೋಡ್ತೇವೆ. ಯಾಕಂದರೆ ಅದು ಅವರ ಅನುಭವ ಆಗಿತ್ತು. ಅದೇ ರೀತಿಯಲ್ಲಿ ಕೀರ್ತನೆ ನಾವು ನೋಡುತ್ತೇವೆ. ಕೀರ್ತನೆ 119ನೇ ಅಧ್ಯಾಯ 127ನೇ ವಚನ ಮತ್ತು 72ನೇ ವಚನವನ್ನು ನಾವು ಓದಿಕೊಳ್ಳುವ. ನಿಜವಾಗಿ ನಿನ್ನ ಆಜ್ಞೆಗಳು ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ನನಗೆ ಪ್ರಿಯವಾಗಿದೆ ಎಂಬುದಾಗಿ. ನಿಜವಾಗಿ ನೋಡುವಾಗ ದೇವರ ವಾಕ್ಯವು ಅಂದರೆ ಆ ಮುತ್ತು, ದೇವರ ವಾಕ್ಯವೆಂಬ ಮುತ್ತು ಅದು ಎಷ್ಟು ಅಮೂಲ್ಯವಾಗಿದೆ ನಮ್ಮ ಜೀವಿತದಲ್ಲಿ. ನಾವು ಮುಂಜಾನೆಯನ್ನು ನಾವು ಇರುವಾಗ ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಕಷ್ಟಗಳು, ಅಥವಾ ನಾವು ಮುಂಜಾನೆ ಎದ್ದು ಹೋಗುವಾಗ ನಮ್ಮ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ನಮಗೆ ಸ್ಟ್ರಗಲ್ ಇರ್ತದೆ. ಅದಕ್ಕೆಲ್ಲ ಆ ಸಮಯದಲ್ಲಿ ಕೂಡ ನಾವು ಏನು ಮಾಡಬೇಕೆಂದು ತಿಳಿಯದೇ ಇರುವಾಗ ನಿಜವಾಗಿ ಈ ಒಂದು ಮುತ್ತು ಅಂದರೆ ಹೇಳಿದರೆ ದೇವರ ವಾಕ್ಯವನ್ನು ನಾವು ಹಿಡಿದು, ಅಥವಾ ಅದರಲ್ಲಿ ಪ್ರಾರ್ಥಿಸಿ, ಅಥವಾ ಅದರಲ್ಲಿ ನಾವು ಅರಿಕೆ ಮಾಡಿ ಅದನ್ನು ನಾವು ಹೃದಯಕ್ಕೆ ತೆಗೆದುಕೊಳ್ಳುವಾಗ ಆ ಒಂದು ವಾಕ್ಯದ ಬಲವು ನಮ್ಮನ್ನು ಮುಂದಕ್ಕೆ ಅದು ನಮ್ಮನ್ನು ನಡೆಸುವಂಥದ್ದಾಗಿದೆ ಮತ್ತು ಎಲ್ಲ ಕಷ್ಟಗಳಿಂದ ನಮ್ಮನ್ನು ಬಿಡಿಸುವಂಥದ್ದಾಗಿದೆ. ನಿಜವಾಗಿ ನಮಗೆ ಮುಂಜಾನೆಯಲ್ಲಿ ನಾವು ಎದ್ದು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಾಗ, ನಿಜವಾಗಿ ನಾವು ಕೆಲಸ ಕಾರ್ಯಗಳಿಗೆ ಹೋಗುವ ಮುಂಚಿತವಾಗಿ ನಾವು ಎದ್ದು, ನಾವು ಕುಟುಂಬವಾಗಿ ಸೇರಿ ನಾವು ಕರ್ತನನ್ನು ಸ್ತುತಿಸುತ್ತಾ ದೇವರ ವಾಕ್ಯವನ್ನು ಸ್ಮರಿಸುತ್ತಾ ನಾವು ಹೋಗುವಾಗ ನಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಕಾರ್ಯವಾಗ್ತದೆ. ನಮ್ಮ ಜೀವಿತದಲ್ಲಿ ಏನು ಆಗದ ಕಷ್ಟದ ಸಂಗತಿಗಳಿರ್ತದೋ ಅದೆಲ್ಲವೂ ದೇವರು ನಮಗೆ ನೆರವೇರಿಸಿಕೊಡುವಂಥದ್ದವನು ಆಗಿದ್ದಾನೆ. ಅದೇ ರೀತಿಯಾಗಿ ದೇವರ ವಾಕ್ಯ ಹೇಳ್ತದೆ, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ನನಗೆ ಅತಿ ಪ್ರಿಯವಾಗಿದೆ ಅಂದರೆ ನಮಗೆ ಎಲ್ಲ ಚಿನ್ನ ಬೆಳ್ಳಿ ಮುತ್ತು ಎಲ್ಲ ಆದಿ ಕಾಲದ ಭಕ್ತರು ಇದನ್ನು ಯಾಕೆ ಹೇಳಿದಾರೆಂದರೆ ಅವರ ಅನುಭವ ಸವಿದಿದ್ದಾರೆ, ಅದರಲ್ಲಿ ಅನುಭವದಿಂದ ಅವರು ಅನುಭವಿಸಿದ್ದಾರೆ. ಅದಕ್ಕೋಸ್ಕರ ಅವರು ಇದರ ವಿಷಯದಲ್ಲಿ ಅವರು ಆ ಪ್ರಾಧಾನ್ಯತೆಯನ್ನು ಹೇಳ್ತಾರೆ. ಎಷ್ಟೇ ಇರ್ಬೋದು ಮನೆಯಲ್ಲಿ ನಮಗೆ, ಆದರೆ ವಾಕ್ಯವೆಂಬ ಆ ಚಿನ್ನ, ಆ ಮುತ್ತು ಅದು ಎಷ್ಟು ಅಮೂಲ್ಯವಾಗಿದೆ ಎಂಬುದು ನಾವು ಈ ವಾಕ್ಯದಿಂದ, ಅದಕ್ಕೋಸ್ಕರ ನಾವು ಹೇಳೋದು, ಮುಂಜಾನೆ ಎದ್ದು ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸೋಕ್ಕಿಂತ ಮೊದಲು ನಾವು ದೇವರ ವಾಕ್ಯವನ್ನು ಸ್ಮರಿಸಿ ನಾವು ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು. ಯಾಕಂದರೆ ದೇವರ ವಾಕ್ಯ ಹೇಳೋದು, ಮೊದಲು ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡುವಾಗ ಉಳಿದ ಎಲ್ಲ ಸಂಗತಿಗಳು ನಮ್ಮ ಹಿಂದೆ ಬರ್ತದೆ. ನಾವು ಅದಕ್ಕಾಗಿ ನಾವು ತವಕ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ದೇವರು ಕೊಟ್ಟಂಥ ಅಮೂಲ್ಯವಾದ ಈ ವಾಕ್ಯವೆಂಬ ಮುತ್ತನ್ನು ನಾವು ಸ್ಮರಿಸಿ ನಮ್ಮ ಜೀವಿತಕ್ಕೆ ನಾವು ಹೋಗುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಕಾರ, ನಮ್ಮ ಜೀವಿತಗಳಲ್ಲಿ ಕೂಡ ಅದೇ ರೀತಿಯಾಗಿ ದೇವರು ಸಹಾಯ ಮಾಡಿದ್ದಾನೆ. ಆದಿ ಭಕ್ತರ ವಿಷಯದಲ್ಲಿ ಸಹ ದೇವರು ಅಂಥ ಕಾರ್ಯಗಳನ್ನು ಮಾಡಿದ್ದಾನೆ ಅಂತ.
ವಾಕ್ಯವನ್ನು ನಾವು ನೋಡಿದಾಗ ದಾವೀದನು ಅಲ್ಲಿ ನಾವು ನೋಡ್ತೇವೆ ಅವನಿಗೆ ಈ ಚಿನ್ನ ಬೆಳ್ಳಿ ಇದು ನಾವು ನೋಡ್ತೇವೆ ಅವನಿಗೆ ರಾಶಿಯಾಗಿತ್ತು. ಅದಕ್ಕೆ ಅವನು ಮೊದಲು ಕುರುಬನಾಗಿದ್ದಾಗಲೂ ಕೂಡ ನಾವು ನೋಡ್ತೇವೆ 34ನೇ ಕೀರ್ತನೆಯಲ್ಲಿ ಅವನು ಹೇಳ್ತಾನೆ, ನಾನು ಎಡೆಬಿಡದೆ ಯೆಹೋವನನ್ನು ಕೊಂಡಾಡ್ತೇನೆ, ಆತನ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿ ಇದೆ ಎಂಬುದಾಗಿ ಹೇಳ್ತಾನೆ. ಸೊ ಆತನ ಜೀವಿತದಲ್ಲಿ ಏನಿಲ್ಲದಿದ್ದಾಗಲೂ ಕುರುಬನಾಗಿದ್ದಾಗಲೂ ಅವನ ಒಂದು ಆಸಕ್ತಿ ದೇವರಲ್ಲಿತ್ತು. ಸೊ ಆದ ಕಾರಣ ನಾವು ನೋಡ್ತೇವೆ ಅವನು ಅರಸನಾದಾಗಲೂ ಕೂಡ ಆ ಒಂದು ಆಸಕ್ತಿ ಅವನಲ್ಲಿ ಕಡಿಮೆ ಆಗಲಿಲ್ಲ. ಅವನು ಹೇಳ್ತಾನೆ ತನಗೆ ದೇವರ ವಾಕ್ಯ, ದೇವರ ಮಾತು, ದೇವರ ಧರ್ಮಶಾಸ್ತ್ರ ಎಷ್ಟು ಪ್ರಿಯವಾಗಿದೆ ಅಂದರೆ ಅದಕ್ಕೆ ಅವನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತ ನನಗೆ ಅದು ಬಹು ಪ್ರಿಯವಾಗಿದೆ. ಯಾಕೆ ಒಬ್ಬರಿಗೆ ಏನಾದರೂ ಪ್ರಿಯವಾಗಬೇಕಾದ್ರೆ ಅದೊಂದು ಅಮೂಲ್ಯ ಎಂಬುದಾಗಿ ಅವನು ತಿಳ್ಕೊಳ್ಬೇಕು, ಅದರ ಬೆಲೆ ತಿಳ್ಕೊಳ್ಬೇಕು. ಯಾವಾಗ ನಾವು ದೇವರ ವಾಕ್ಯದ ಬೆಲೆ ನಾವು ತಿಳ್ಕೊಳ್ತೇವ ಆಗ ಮಾತ್ರ ನಾವು ಅದಕ್ಕೆ ಆಸಕ್ತಿ ತೋರಿಸ್ಲಿಕ್ಕಾಗ್ತದೆ, ಅದಕ್ಕೆ ಅದು ನಮಗೆ ಪ್ರಿಯವಾಗ್ತದೆ. ಅದಕ್ಕೆ ದಾವೀದನಿಗೆ ಅವನಿಗೆ ಅನುಭವ ಇತ್ತು. ಅದಕ್ಕೆ ಅವನಿಗೆ ಎಷ್ಟೇ ಚಿನ್ನ ಬೆಳ್ಳಿ ಏನೇ ರಾಶಿ ಇದ್ದರೂ ಅವನು ಹೇಳ್ತಿದ್ದಾನೆ, ಇದೆಲ್ಲದು ನನ್ನ ಹತ್ರ ಇದೆ, ಬಟ್ ಇದು ನನಗೆ ಪ್ರಿಯವಲ್ಲ. ನನಗೆ ಅದಕ್ಕಿಂತ ಹೆಚ್ಚಾಗಿ ನನಗೆ ದೇವರ ಮಾತುಗಳು, ಯಾಕಂದರೆ ದೇವರ ಮಾತುಗಳು ವಿಧೇಯತೆ ತೋರುವ ಮೂಲಕ, ದೇವರ ಮಾತಿನ ಪ್ರಕಾರ ಅವನು ನಡೆಯುವುದರ ಮೂಲಕ ಅವನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಅವನು ನೋಡಿದ್ದಾನೆ. ವೈರಿಗಳು ನಾವು ನೋಡ್ತೇವೆ, ಅವನೊಂದು ಯುದ್ಧಕ್ಕೆ ಹೋಗುವಾಗ ಅವನು ದೇವರ ಬಳಿಗೆ ಹೋಗ್ತಿದ್ದ, ದೇವರೇ ನಾನು ಏನು ಮಾಡಬೇಕು, ಹೇಗೆ ಇದನ್ನು ಫೇಸ್ ಮಾಡಬೇಕು. ಆಗ ದೇವರಂತ ಅವನು ಉತ್ತರ ಕೇಳ್ತಿದ್ದ. ಅದೇ ಸಮಯದಲ್ಲಿ ನಾವು ಪ್ರತಿನಿತ್ಯ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡೋದು, ವೈಯಕ್ತಿಕವಾಗಿರ್ಬೋದು, ನಾವು ನಮ್ಮ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡುವಾಗ ನಾವು ಏನು ಮಾಡಬೇಕಂತ ಹೇಳಿದರೆ ದೇವರ ಸಾನ್ನಿಧ್ಯಕ್ಕೆ ಹೋಗಬೇಕು, ನಾವು ಪ್ರಾರ್ಥಿಸಬೇಕು, ನಾವು ವಾಕ್ಯ ಓದಬೇಕು. ಆಗ ವಾಕ್ಯದ ಮೂಲಕ ದೇವರ ಆತ್ಮ ನಮ್ಮ ಸಂಗಡ ಮಾತನಾಡ್ತಾನೆ. ಈ ದಿನ ನಾವು ಈ ಮುಂಜಾನೆ ದೇವರ ಆತ್ಮನು ಮತ್ತು ನಮಗೆ ಕೊಟ್ಟ ಒಂದು ಮಾತು, ಅದು ಏನೆಂದರೆ ನಮ್ಮ ಮನಸ್ಸಿಗೆ ಬಂದಂಥ ಒಂದು ಮಾತು. ಈ ದಿನದ ಈ ಮುಂಜಾನೆಯ ಮುತ್ತು ಏನು ಹೇಳಿದರೆ, ವಾಕ್ಯ ಏನಂತ ಹೇಳಿದರೆ, ರೋಮಪುರದವರಿಗೆ ಬರೆದ ಪತ್ರಿಕೆ ಮತ್ತು 8ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ನೋಡಿ, ಇಲ್ಲಿ ಅಪೊಸ್ತಲನಾದಂಥ ಪೌಲನು ಏನು ಹೇಳ್ತಿದ್ದಾನೆ ಹೇಳಿದರೆ, ಇಲ್ಲಿ ಒಂದು ಬಹಳ ವಿಶೇಷವಾದ ತಿಳುವಳಿಕೆಯನ್ನು, ಜ್ಞಾನವನ್ನು ಅವನು ರೋಮ ಸಭೆಗೆ ಕೊಡ್ತಾ ಇದ್ದಾನೆ. ಇದನ್ನು ಎಷ್ಟೋ ಸಾರಿ ವಿಶ್ವಾಸಿಗಳು, ದೇವರ ಮಕ್ಕಳಾದ ನಾವು ಕ್ರೈಸ್ತರು ಇದನ್ನು ಆಲೋಚನೆ ಮಾಡೋದಿಲ್ಲ. ನಮ್ಮ ಜೀವಿತದಲ್ಲಿ ಏನಾದರೂ ಸಮಸ್ಯೆ ಬಂದರೆ, ಕಷ್ಟ ಬಂದರೆ, ಏನಾದರೂ ಸಂಗತಿಗಳು ನಮಗೆ ಎದುರಾಗುವಾಗ ನಾವು ಯಾರಾಗಿದ್ದೇವೆ ಎಂಬ ಸಂಗತಿಯನ್ನು ಮರೆತು ಬಿಡ್ತೇವೆ. ಆದರೆ ಇಲ್ಲಿ ಪೌಲನು ಹೇಳ್ತಿದ್ದಾನೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವುದಕ್ಕಾಗಿ ಎಲ್ಲ ಕಾರ್ಯಗಳು ನಮಗೆ ನಾವು ಅನುಕೂಲವಾಗ್ತದೆ ಎಂಬುದಾಗಿ ನಮಗೆ ಗೊತ್ತದೆ ಎಂಬುದಾಗಿ ಹೇಳ್ತಿದ್ದಾನೆ. ಸೊ ಇದು ನಮಗೆ ಗೊತ್ತಿರಬೇಕು. ಯಾಕೆ ಹೇಳಿದರೆ ಅವನು ಹೇಳ್ತಿದ್ದಾನೆ, ಕಾರಣ ಯಾಕೆ ನಮಗೆ ಅನುಕೂಲವಾಗ್ತದೆ. ಯಾರಾದರೂ ಏನು ಹೇಳಿದರೆ ಇವತ್ತು ಹಾಗೆ ಆಗ್ತದೆ, ಹೀಗೆ ಆಗ್ತದೆ ಹೇಳಿದರೆ, ನನಗೆ ಕಷ್ಟ ಆಗ್ತದ, ನನಗೆ ಈ ದಿನ ಇದು ಸಿಗುವುದಿಲ್ಲವ, ಅವರು ಹೀಗೆ ಮಾಡ್ತಾರೆ, ಇವರು ಹೀಗೆ ಮಾಡ್ತಾರೆ, ಯಾರು ಹೇಳಿದ ಮಾತನ್ನು ಕೇಳಿ ನಾವು ಅಪನಂಬಿಕೆ ಸಿಗಲಾಗ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ದೇವರಿಂದ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವು. ನಾವು ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ, ಅದಕ್ಕೆ ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. ಆತನ ಪ್ರೀತಿಯನ್ನು ನಾವು ತಿಳ್ಕೊಂಡು ಆತನನ್ನು ಪ್ರೀತಿಸುವುದಾದರೆ, ಅಂದರೆ ದೇವರ ವಾಕ್ಯವನ್ನು ನಂಬುವುದಾದರೆ, ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ವಾಕ್ಯವನ್ನು ಕೈಕೊಂಡು ನಡೆಯುತ್ತೀರಿ. ಕೈಕೊಂಡು ನಡೀಬೇಕಾದ್ರೆ ದೇವರ ವಾಕ್ಯದ ಮೇಲೆ ನಂಬಿಕೆ ಬೇಕು. ನಮಗೆ ನಂಬಿಕೆ ಇಲ್ಲದೆ ನಾವು ದೇವರ ವಾಕ್ಯವನ್ನು ಪ್ರೀತಿಸಲಿಕ್ಕೆ ಆಗುವುದಿಲ್ಲ. ಸೊ ಇಲ್ಲಿ ಈ ವಾಕ್ಯ ಏನು ಹೇಳ್ತದೆ, ನಾವು ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟಿದ್ದೇವೆ. ಆದ ಕಾರಣ ನಮಗೆ ಯಾವ ಹಾನಿ ಆಗುವುದಿಲ್ಲ. ಹಾನಿ ಮಾಡಬೇಕೆಂಬುದಾಗಿ, ನಮಗೆ ತೊಂದರೆ ಮಾಡಬೇಕೆಂಬುದಾಗಿ ಯಾರು ಬಯಸಿದ್ರು ತೊಂದರೆ ಆಗುವುದಿಲ್ಲ, ಬದಲಾಗಿ ಅದು ಒಳ್ಳೆಯದೇ. ಇದೇ ಭಕ್ತನು ಹೇಳ್ತಾನೆ, ದಾವಿದನು, ಅವನು ಏನು ಹೇಳ್ತಿದ್ದಾನೆ ಹೇಳಿದರೆ, ಅವರು ನನಗೆ ಹಾನಿ ಮಾಡಬೇಕೆಂಬುದಾಗಿ ಅವರು ಗುಂಡಿ ತೆಗೆದರು, ಆದರೆ ಅವರು ಶೂನ್ಯವನ್ನೇ ಎತ್ತರು. ಅವರು ಏನು ಮಾಡಿದರು, ಹಾನಿ ಮಾಡಬೇಕೆಂಬುದಾಗಿ ಬಂದರು, ಆದರೆ ಅವರು ಏನು ಮಾಡಲಿಕ್ಕಾಗಲಿಲ್ಲ, ಶೂನ್ಯ ಎತ್ತರು. ಅಂದರೆ ನನಗೆ ಯಾವ ಕೇಡು ಸಂಭವಿಸಲಿಲ್ಲ. ಯಾಕೆ ಹೇಳಿದರೆ ಅವನು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವನಾಗಿದ್ದ. ಆದ ಕಾರಣ ದೇವರು, ನಾವು ನೋಡ್ತೇವೆ, ಯೇಸು ಕ್ರಿಸ್ತನನ್ನು ತನ್ನ ಅನಾದಿ ಸಂಕಲ್ಪದ ಪ್ರಕಾರ ಆತನು ಕಳುಹಿಸಿದ. ಸೈತಾನನೇನೆನಿಸಿದ, ಯೇಸುವನ್ನು ಪ್ರಾರಂಭದಲ್ಲಿ ಆತನು ಶೋಧನೆ ಮಾಡಿದ, ಮತ್ತು ಯೇಸು ಕ್ರಿಸ್ತನು ನಿಜವಾಗಿ ಶಿಲುಬೆಯ ಮರಣವನ್ನು ಹೊಂದಬೇಕಾದರೆ ಸೈತಾನನೆನಿಸಿದ, ಇವನನ್ನು ಶಿಲುಬೆಗೆ ಹಾಕಿದರೆ
ಅಲ್ಲಿಗೆ ಒಂದು ಮುಗಿಯಿತು ಎಂಬುದಾಗಿ ಅವನು ನೆನೆಸಿದರು. ಫರಿಸಾಯರು ಶಾಸ್ತ್ರಿಗಳು ಕೂಡ ಹಾಗೆ ನೆನೆಸಿದರು, ಇವನು ನಮಗೆ ತೊಂದರೆ ಮಾಡ್ತಾನೆ, ಇವನು ನಮಗೆ ತೊಂದರೆ ಮಾಡುವುದರಿಂದ ಇವನನ್ನು ಶಿಲುಬೆಗೆ ಹಾಕಿಬಿಟ್ರೆ, ಇವನನ್ನು ಕೊಂದರೆ ಇವನದೊಂದು ತೊಂದರೆ ನಮಗೆ ಮುಗಿಯುತ್ತದೆ. ಆದರೆ ಯೇಸು ಕ್ರಿಸ್ತನು ದೇವರ ಸಂಕಲ್ಪದ ಮೇರೆಗೆ ಬಂದಿದ್ದಾನೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಆದ ಕಾರಣ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ್ದು ಇಡೀ ಜಗತ್ತಿಗೆ ಅನುಕೂಲವಾಗ್ತದೆ ಎಂಬುದಾಗಿ ಸೈತಾನಿಗೆ ಗೊತ್ತಿರಲಿಲ್ಲ. ಮತ್ತು ಧರ್ಮಶಾಸ್ತ್ರವನ್ನು ಓದಿದರೂ ಅದರ ಸತ್ಯವನ್ನು ತಿಳಿಯದ ಫರಿಸಾಯರು ಶಾಸ್ತ್ರಿಗಳಿಗೆ ಗೊತ್ತಿರಲಿಲ್ಲ. ಅದು ದೇವರಿಗೆ ಸ್ತೋತ್ರ. ಆದ ಕಾರಣ ದೇವರು ಯೇಸು ಕ್ರಿಸ್ತನು ತನ್ನ ಸಂಕಲ್ಪದ ಮೇಲೆ ಕಳಿಸಿಕೊಟ್ಟಿರುವುದರಿಂದ ಅಲ್ಲಿ ಏನಾಯ್ತು ಅಂತ ಹೇಳುವಾಗ ಮನುಷ್ಯನ ಪಾಪದ ಪರಿಹಾರದ ಸಂಕಲ್ಪ ಇತ್ತು. ಸೊ ಇದು ಫರಿಸಾಯರಿಗೆ ಶಾಸ್ತ್ರಿ ಗೊತ್ತಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಅವರು ಅಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಾಗ ಏನು ಹೇಳ್ತಾರೆ, ನೀನು ದೇವರ ಮಗನಾಗಿದ್ದರೆ ಎಳ್ದು ಬಾ, ಆಗ ನಾವು ನಿನ್ನನ್ನು ನಂಬ್ತೇವೆ ಎಂಬುದಾಗಿ. ಎಡಗಡೆ ಇರುವ ಕಳ್ಳ ಕೂಡ ಹಾಗೆ ಹೇಳಿದೆ. ಯಾಕೆ ಹೇಳಿದರೆ ಅವರಿಗೆ ಸತ್ಯ ಪ್ರಕಟಣೆ ಆಗಿರಲಿಲ್ಲ. ಆದರೆ ದೇವರಿಗೆ ಸ್ತೋತ್ರ, ನಮಗೆ ಈ ದಿನ ಈ ಸತ್ಯವನ್ನು ತಿಳಿಸಲಿಕ್ಕೆ ಪರಿಶುದ್ಧಾತ್ಮನನ್ನು ದೇವರೇನು ಮಾಡಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ಆದ ಕಾರಣ ಈ ವಾಕ್ಯವನ್ನು ಈ ದಿನ ವೀಕ್ಷಕರೇ ನೀವು ಏನು ತಿಳ್ಕೊಳ್ಬೇಕು ಹೇಳಿದರೆ, ಮುಂಜಾನೆಯಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ವಾಕ್ಯದ ಮುತ್ತು ಏನೆಂಬುದಾಗಿ ಹೇಳುವಾಗ, ನಾನು ನೀನು ಕ್ರಿಸ್ತನಲ್ಲಿ ನಂಬಿಕೆ ತಂದ ಪ್ರತಿಯೊಬ್ಬರು ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದೆ. ಆತನ ಸಂಕಲ್ಪದ ಮೇರೆಗೆ ನಾನು ನೀನು ಕರೆಯಲ್ಪಟ್ಟಿರುವುದರಿಂದ ಎಲ್ಲ ಕಾರ್ಯ ನಮಗೇನಾಗ್ತದೆ, ಅನುಕೂಲವಾಗ್ತದೆ. ಯಾರು ಏನೇ ಬೇಕಿದ್ರೆ ಯೋಚಿಸಲಿ, ಯಾರು ಏನು ಬೇಕಿದ್ರೆ ಹಾನಿ ಮಾಡಲಿಕ್ಕೆ ನೋಡಲಿ, ನಿಮ್ಮ ಜೀವಿತದಲ್ಲಿ ದಿನವನ್ನು ನೀವು ಪ್ರಾರಂಭ ಮಾಡಿದಾಗ ನೀವು ಅನೇಕ ಹಿಂದಿನ ದಿನದ ಆಲೋಚನೆಗಳಿಂದ ಎದ್ದಿರ್ಬೋದು. ನೀವು ಎದ್ದಿರುವಾಗಲೇ ಇವತ್ತು ಇದು ಆಗಬೇಕು, ಇದು ಅದಾಗಬೇಕು, ಇವತ್ತು ಅವರು ಹಾಗೆ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ, ಈ ದಿನ ಇವರಿಗೆ ಇಷ್ಟು ಹಣ ಕೊಡಬೇಕು, ಈ ದಿನ ಈ ಸಾಲ ಕಟ್ಟಬೇಕು, ಈ ದಿನ ನನಗೆ ಬಿಸ್ನೆಸ್ ಆಗ್ತದೆ ಇಲ್ಲವಾ, ಇಂಥೆಲ್ಲ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ಇದು ಶುಭ ಸಂದೇಶ. ಈ ಮುಂಜಾನೆ ವೇಳೆಯಲ್ಲಿ ಒಂದು ಶುಭ ಸಂದೇಶ ಏನು ಹೇಳಿದರೆ, ದೇವರು ನಮಗೆ ಹೇಳ್ತಾ ಇದ್ದಾನೆ, ನಾನು ನೀವು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದೇವೆ. ಆತನು ನಮ್ಮನ್ನು ಪ್ರೀತಿಸಿದ್ದರಿಂದ ನಾನು ನೀನು ಕರೆಯಲ್ಪಟ್ಟಿದ್ದೇವೆ. ಆದ ಕಾರಣ ಪ್ರೀತಿಯುಳ್ಳ ವೀಕ್ಷಕರೇ, ದೇವಜನರೇ, ನಮಗೆ ಕೆಟ್ಟದಾಗ್ತದೆ, ಅನಾನುಕೂಲತೆ ಆಗ್ತದೆ, ಅಥವಾ ನಮಗೆ ಕೇಡು ಸಂಭವಿಸ್ತದೆ ಎಂಬ ಯಾವ ಒಂದು ಚಿಂತೆ ನನಗೆ ನಿನಗೆ ಬೇಡ. ನಮಗೆ ಎಲ್ಲವೂ ಅನುಕೂಲವಾಗ್ತದೆ ಎಂಬುದಾಗಿ ನಮಗೆ ಗೊತ್ತಿದೆ. ಹಲ್ಲೆಲೂಯಾ. ಸೊ ಇದು ನನಗೆ ನಿನಗೆ ಗೊತ್ತಿರುವಾಗ, ಪ್ರೈಸ್ ದಿ ಲಾರ್ಡ್, ಖಂಡಿತವಾಗಿಯೂ ದೇವರನ್ನು ನಾವು ನಂಬಿಕೆಯಿಂದ ನಾವು ಆರಾಧಿಸಲಿಕ್ಕಾಗ್ತದೆ. ಅದಕ್ಕೆ ಈ ದಿನ, ಹಲ್ಲೆಲೂಯಾ, ನಿನ್ನ ದಿನವನ್ನು ನೀನು ಪ್ರಾರಂಭಿಸುವಾಗ ನೀನು ಕೈ ಹಾಕುವ ಕೆಲಸ ಇರ್ಬೋದು, ನೀನು ಹೋಗಲಿಕ್ಕೆ ಇರುವಂಥ ಯಾವುದೊಂದು ಕಾರ್ಯ ಇರ್ಬೋದು, ಹಲ್ಲೆಲೂಯಾ, ನಿನ್ನೆ ಆಗದೆ ಇರ್ಬೋದು. ಆದ ಕಾರಣ ನಿನ್ನ ನಿರೀಕ್ಷೆಯನ್ನು ಕಳ್ಕೊಳ್ಬೇಡ. ಯಾಕೆ ಹೇಳಿದರೆ ದೇವರು ನಿನ್ನ ಸಂಗಡ ಇದ್ದಾನೆ. ಯೇಸು ಕ್ರಿಸ್ತನನ್ನು ಯಾವ ಸಂಕಲ್ಪದ ಮೇರೆಗೆ ದೇವರು ಕಳಿಸಿಕೊಟ್ಟು ಆತನು ಶಿಲುಬೆಯಲ್ಲಿ ಮರಣ ಹೊಂದಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದ. ಆದ ಕಾರಣ ಆತನಲ್ಲಿ ನಂಬಿಕೆ ಇಟ್ಟಂತ ಯಾರೇ ಆಗಲಿ, ನಾನು ನೀವು, ಹಲ್ಲೆಲೂಯಾ, ಆತನು ಒಳ್ಳೆ ಸಂಕಲ್ಪದ ಪ್ರಕಾರ ಆತನು ಬಂದು ಆ ಕೆಲಸವನ್ನು ಮಾಡಿ ಮುಗಿಸಿದ್ದಾನೆ. ಅದನ್ನು ನಂಬಿರುವ ನಾನು ನೀನು, ನಿನ್ನ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ನಮಗೆ ಒಳ್ಳೆಯದಾಗ್ತದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ದೇವರು ನಿನ್ನ ವಿಷಯದಲ್ಲಿ, ಹಲ್ಲೆಲೂಯಾ, ಮಾಡಿದ ಆಲೋಚನೆ ಅದು ಹಿತದ ಆಲೋಚನೆ ಆಗಿದೆ. ಅಹಿತವನ್ನು ಸೈತಾನನು ಅನೇಕ ಸಾರಿ ತರ್ತಾನೆ. ನಿನಗೆ ಹೀಗೆ ಆಗ್ತದೆ, ನಿನಗೆ ಹಾಗೆ ಆಗ್ತದೆ, ನಿನಗೆ ಇದು ಆಗೋದಿಲ್ಲ, ಇವತ್ತು ಕೆಲಸ ಇದನ್ನು ಅವರು ನಿನಗೆ ಇದು ಕೊಡುವುದಿಲ್ಲ, ಇದನ್ನು ನಿನಗೆ ಬಿಸ್ನೆಸ್ ಆಗುವುದಿಲ್ಲ, ಇಂತೆಲ್ಲ ಆಲೋಚನೆ ತರ್ತಾರೆ. ಆದರೆ ಒಂದು ಮಾತ್ರ ಸತ್ಯ, ದೇವರ ವಾಕ್ಯ ಹೇಳ್ತದೆ, ನಮ್ಮ ಹಿತ ದೇವರು ಬಯಸಿದ್ದಾನೆ. ಅದಕ್ಕೆ ಯಾರು ಅಹಿತ ಬಯಸ್ತಾರೆ, ಯಾರು ಅನಾನುಕೂಲತೆ ಮಾಡ್ತಾರೆ ಎಂಬುದಾಗಿ ನಿನಗೆ ಬರುವ ಯೋಚನೆಯನ್ನು ಯೇಸು ನಾಮದಲ್ಲಿ ಅದನ್ನು ರಿಜೆಕ್ಟ್ ಮಾಡು. ಅದನ್ನು ನಾನು ರಿಜೆಕ್ಟ್ ಮಾಡ್ತೇನೆ. ಯಾಕೆ ಹೇಳಿದೆ, ದೇವರೇ, ನಿನ್ನ ಸಂಕಲ್ಪದ ಮೇರೆಗೆ ನೀನು ಆರಿಸಿಕೊಂಡಿದ್ದಿ, ನೇಮಿಸಿದ್ದಿ, ನನ್ನನ್ನು ನಿನ್ನ ಮಗನಾಗಿ ನೀನು ಮಾಡಿದ್ದಿ. ಆದ ಕಾರಣ ನನಗೆ ಈ ದಿನ ಎಲ್ಲ ಅನುಕೂಲತೆ ಆಗ್ತದೆ, ಎಲ್ಲವೂ ನನ್ನ ಜೀವಿತದಲ್ಲಿ ಕೈಗೂಡುವಂಥದ್ದು ಆಗ್ತದೆ ಎಂಬುದಾಗಿ ಈ ದಿನ ನಾನು ನೀವು ನಂಬುವಾಗ ಖಂಡಿತವಾಗಿ ಏನಾಗ್ತದೆ, ನಮಗೆ ಒಳ್ಳೆಯದೇ ಆಗುವಂಥದ್ದಾಗಿದೆ. ಆದ ಕಾರಣ ಈ ದಿನ ಪ್ರೀತಿಯುಳ್ಳ ವೀಕ್ಷಕರೇ, ಈ ಒಂದು ವಾಕ್ಯದ ಮೂಲಕ ದೇವರ ಆತ್ಮ ನಿಮ್ಮನ್ನು ಬಲಪಡಿಸಿದ್ದಾನೆಂಬುದಾಗಿ ನಂಬುತ್ತೇವೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮ ದೇವರ ಶೋಭಾ ಸಿಸ್ಟರ್ ಪ್ರಾರ್ಥನೆ ಮಾಡ್ತಾರೆ.
ಪರಿಶುದ್ಧನ ಸರ್ವಶಕ್ತನಾಗಿರು ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಕರ್ತನಿ ಮುಂಜಾನೆ ವೇಳೆಯಲ್ಲಿ ಕರ್ತನಿನ ಸನ್ನಿಧಾನಕ್ಕೆ ಬರುವಂತೆ ನೀನು ಕೊಟ್ಟಿರುವಂಥ ಈ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಕರ್ತನೆ ನಿನ್ನ ಸಂಕಲ್ಪದ ಮೇರೆಗೆ ನಿನ್ನ ಮಕ್ಕಳನ್ನು ನೀನು ಕರೆದಿದ್ದಿ ಸ್ವಾಮಿ. ಈ ದಿನದಲ್ಲಿ ನೀನು ಆ ಸಂಕಲ್ಪವನ್ನೇ ನೆರವೇರಿಸುವ ಆತನನ್ನು ಕೂಡ ನೀನಾಗಿದ್ದಿ ಸ್ವಾಮಿ. ನಿನ್ನ ಎಲ್ಲ ಮಕ್ಕಳ ಆ ಕರ್ತನ ದುಡಿಮೆಯಲ್ಲಿ ಈ ದಿನದ ಕಾರ್ಯದಲ್ಲಿ ಸ್ವಾಮಿ ನೀನು ಅದ್ಭುತ ಮಾಡುವ ದೇವರಾಗಿದ್ದಿ ಕರ್ತನೆ. ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಸಹಾಯವು, ನಮ್ಮ ಬಲವು, ನಮ್ಮ ಗುರಾಣಿಯು, ನಮ್ಮ ಕೋಟೆಯು ನೀನಾಗಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನೋಡುತ್ತಿರುವಂಥ ಪ್ರತಿ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಯಾರ್ಯಾರು ಯಾವ ಒಂದು ಸ್ಥಿತಿಗತಿಯಲ್ಲಿದ್ದರು ಸ್ವಾಮಿ, ನೀನು ಅವರನ್ನು ಎಲ್ಲದಿಂದ ಬಿಡಿಸಿ ಕಾಪಾಡಿ ಅವರನ್ನು ನಡೆಸ್ತಿ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ